ಸ್ಪಂದನ ಸೀರೆ ನೀಟಾಗಿ ಫೋಲ್ಡ್ ಮಾಡಿ ಬ್ಯಾಗ್ ಒಳಗಡೆ ಇಟ್ಲು. ಕಿಚನ್ಗೆ ಹೋಗಿ ಎಲ್ರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿದ್ಲು. ಟೈಮ್ ಆಗ್ತಿದೆ ಅಂತ ಪವಿತ್ರ ತಿಂತಿದ್ರೆ ಸ್ಪಂದನ ಅವಳಿಗೆ ತಿನ್ನಿಸಿದ್ಲು. ಸ್ಪಂದನ ಬಾಕ್ಸ್ ಪ್ಯಾಕ್ ಮಾಡ್ತಿದ್ಲು. ಕಾರ್ತಿಕ್ ಕಡೆ ನೋಡಿ, ಅಣ್ಣಯ್ಯ ಬಾಕ್ಸ್ ಸೆಟ್ ಮಾತ್ರ ಇದೆ, ಇನ್ನೊಂದು ಸೆಟ್ ತರಿಸಿ, ಡೈಲಿ ಒಂದೇ ಬಾಕ್ಸ್ ಅಂದರೆ ಫುಡ್ ಹಾಳಾಗುತ್ತೆ ಅಂದ್ಲು. ಓಕೆ ಅಂದ ಕಾರ್ತಿಕ್. ಹರ್ಷ ಬಂದ. ಸ್ಪಂದನ ಹರ್ಷನಿಗೆ ಲಂಚ್ ಬಾಕ್ಸ್ ಕೊಟ್ಟು ಲ್ಯಾಪ್ಟಾಪ್ ಬ್ಯಾಗ್ ಮತ್ತು ಸೀರೆ ಬ್ಯಾಗ್ ಇಟ್ಟು ಆಫೀಸ್ಗೆ ಹೋಗ್ತಾ ಸೀರೆ ಕೊಟ್ಬಿಡಣ್ಣಯ್ಯ, ಅಮೌಂಟ್ ಕೂಡ ಈಗಲೇ ಕೊಡ್ತೀನಿ ತಗೋ ಅಂದ್ಲು. ಓಕೆ ಅಂದ ಹರ್ಷ. ಆಫೀಸ್ನಿಂದ ಹಾಗೆ ಹೋಗೋಣ ಅಂದು ಕೃಷ್ಣ ನೋಡ್ತಾ. ಕ್ರಿಶ್ ಸೈಲೆಂಟಾಗಿ ನೋಡ್ತಿದ್ದ. ನಾನು ನನ್ನ ಮ್ಯಾನೇಜರ್ಗೆ ಪರ್ಮಿಷನ್ ಕೇಳ್ತೀನಿ, ನೀನು ಕೂಡ 1 ಅವರ್ ಪರ್ಮಿಷನ್ ಕೇಳಿ ಹೋಗೋಣ ಅಂದ್ಲು. ಫಸ್ಟ್ ಡೇ ಅಲ್ವಾ ಅಂದ ಹರ್ಷ. ಹಾಗಾದರೆ ನಾಳೆಯಿಂದ ಜಾಯ್ನ್ ಆಗೋಣಯ್ಯ ಅಂದ್ಲು ಸ್ಪಂದನ. ಕ್ರಿಶ್ ನೋಡ್ತಾ. ಸೈಡ್ ಸ್ಮೈಲ್ ಬಂತು ಕ್ರಿಶ್ಗೆ. ವಿರಾಟ್, ವಂಶಿ, ಕಾರ್ತಿಕ್ ಸ್ವಲ್ಪ ಅರ್ಥ ಆಗದೇ ಇತ್ತು, ಆದರೆ 1 ಅವರ್ ಪರ್ಮಿಷನ್ ಮಾತ್ರ ಅರ್ಥ ಆಯಿತು. ಪರ್ಮಿಷನ್ ಸಿಗುತ್ತೆ ಬಿಡು, ಡೋಂಟ್ ವರಿ ಅಂದ ವಂಶಿ. ಓಕೆ ಅಂದ ಹರ್ಷ. ಪವಿತ್ರ ಹರ್ಷನ ಹತ್ರ ಹೋಗಿ, ನನ್ನ ಹತ್ರ ಡ್ರೆಸ್ಗಳಿಲ್ಲ, ಸ್ಪಂದನ ಡ್ರೆಸ್ ಹಾಕೊಳ್ತೀನಿ ಅಂದ್ಲು. ಕೃಷ್ಣ ನೋಡಿ ಕೇಳಬೇಕಾ ಅನ್ನೋ ಥರ ನೋಡ್ದ ಕ್ರಿಶ್. ಪವಿತ್ರ ಸ್ಪಂದನ ಇಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಹೋದರು. ಕ್ರಿಶ್ ಪಕ್ಕದಲ್ಲಿದ್ದು ವಿರಾಟ್ಗೆ ಒಂದು ಒದೆ ಕೊಟ್ಟು, ಇಡಿಯಟ್, ನೋಡ್ಕೊಳ್ಳೋದಿಲ್ವಾ ಅಂದ. ಇವತ್ತು ತರಿಸ್ತೀನಿ ಕ್ರಿಶ್ ಅಂದ. ಅವಳನ್ನ ಕರ್ಕೊಂಡು ಹೋಗು, ನಿನ್ನ ಬುದ್ಧಿ ಉಪಯೋಗಿಸ್ಬೇಡ ಅಂತ ಬೈದ. ಸ್ಪಂದನ ಪವಿತ್ರ ಇಬ್ಬರು ಜೀನ್ಸ್ ಲಾಂಗ್ ಟಾಪ್ ಹಾಕ್ಕೊಂಡು ಬಂದರು. ಮಾಡಿರೋ ಕಾರ್ಡ್ ಯೂಸ್ ಮಾಡ್ಕೊ ಅಂದ. ನಮಗೋಸ್ಕರ ನೋಡಿ ಕಾರ್ಡ್ ಯಾಕೆ ಹಾಗೆ ಮಾಡಿದ್ರು ಅಂದ. ಕಾರ್ಡ್ ಸ್ವೈಪ್ ಅವ್ರು ಬರಲಿಲ್ಲ ಅಂದ ವಿರಾಟ್. ನನಗೂ ಬಯಸ್ತಿದ್ದಾರೆ, ನಾನೇನಾದರೂ ಮಾಡ್ತಿದ್ದೀನಾ ಅಂದ ಹರ್ಷ. ಬಾಬಾ, ಅವ್ರು ನಿಜಕ್ಕೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದ ವಿರಾಟ್. ಅಯ್ಯೋ ಅಂದ ಹರ್ಷ ಫ್ಲೋನಲ್ಲಿ. ಪವಿತ್ರ ಪಕ್ಕದಲ್ಲಿ ನಕ್ಬಿಟ್ಲು. ನೋಡು ಕ್ರಿಶ್ ದಡ್ಡ ಅಂತ ಅಂದ್ಬಿಟ್ಟು ಅವ್ರನ್ನ ಜಾಸ್ತಿ ಮಾಡ್ತಿದ್ದಾನೆ ಅಂದ ವಿರಾಟ್. ಕ್ರಿಶ್ ಸೈಲೆಂಟಾಗಿ ನೋಡ್ತಿದ್ದಾನಷ್ಟೇ. ಪವಿತ್ರ ಫುಲ್ ಕಾಲರ್ನಿಗೆ ಹಾಕೊಂಡಿದ್ಲು. ಅಂಜಲಿ ಆಂಟಿ ತಾಳಿ ತೊಗೋಬೇಕು ಅಂತ ಹೇಳಿದ್ರಿಂದ ಅಂದ ವಿರಾಟ್. ನೀವು ಬರೋ ಟೈಮ್ಗೆ ಹೇಳಿ, ನಾನು ಹೊಡೋದಕ್ಕೆ ಸ್ಟಾರ್ಟ್ ಆಗ್ತೀನಿ ಅಂದ್ಲು ಅವರು. ಓಕೆ ಮಾಮ್ ಅಂತಂದ ಹರ್ಷ. ಆಂಟಿ ಹತ್ರ ಹೋಗಿ, ಆಂಟಿ ಈ ಚೈನ್ ನಾನು ತೊಗೊಳ್ತೀನಿ ಪ್ಲೀಸ್ ಅಂದ. ವಿರಾಟ್ ಚುರುಕಾಗಿ ನೋಡ್ದ. ಸೈಲೆಂಟಾಗಿ ಬ್ಯಾಗ್ ತೊಗೊಂಡು ಹೋಗೋದಕ್ಕೆ. ಇವತ್ತು ನಿಮ್ಮ ಮನೆ ಫುಲ್ ಔಟ್ ಹೌಸ್ಗೆ ಶಿಫ್ಟ್ ಆಗುತ್ತೆ, ಈವ್ನಿಂಗ್ ಬಂದು ಇಂಪಾರ್ಟೆಂಟ್ ಥಿಂಗ್ಸ್ ತೊಗೊಂಡು ಹೋಗಿಟ್ಕೋ ಅಂದ ಕಾರ್ತಿಕ್. ನಾನು ವೀಕೆಂಡಿಗೆ ಮಾಡ್ತೀನಿ ಅಂದ ಹರ್ಷ. ಆಲ್ರೆಡಿ ವ್ಯಾನ್ ಸ್ಟಾರ್ಟ್ ಆಗಿದೆ ಅಂದ ಕಾರ್ತಿಕ್. ಏನು ಅಷ್ಟರಲ್ಲೇ ಖಾಲಿ ಮಾಡಿಸ್ಬಿಟ್ರಾ ಅಂತ ಹರ್ಷ ಆಶ್ಚರ್ಯವಾಗಿ. ಎಸ್ ಅಂತ ಕ್ಯಾಶುವಲಾಗಿ ಹೇಳ್ದ ಕಾರ್ತಿಕ್. ಸ್ಪಂದನ ನೋಡಿ, ಸ್ಪಂದನ ತಾಯಿ ನಾಳೆಯಿಂದ ಜಾಸ್ತಿ ಅಡುಗೆ ಮಾಡು, ನಮಗೆ ಗುಂಡಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಿಲ್ಲ ಅಂದ್ರೆ ಅಷ್ಟೇ ಅಂದ ಹರ್ಷ ಹೊರಗಡೆ ಹೋಗ್ತಾ. ಸ್ಪಂದನ ಪವಿತ್ರ ಬೈಕ್ನಲ್ಲಿ ಹೊರಡೋದಕ್ಕೆ ಸ್ಟಾರ್ಟ್ ಆದರು. ಹಿಂದೆ ಮುಂದೆ ಸೇಮ್ ಸೆಕ್ಯೂರಿಟಿ. ಪವಿತ್ರ ಡೈರೆಕ್ಟಾಗಿ ಪೆಟ್ರೋಲ್ ಬಂಕ್ ಹತ್ರ ಗಾಡಿ ನಿಲ್ಲಿಸಿದ್ರು ಪೆಟ್ರೋಲ್ ಹಾಕ್ಸೋದಕ್ಕೆ. ವಿರಾಟ್ ಹಿಂದೆ ಬಂದು ಅಮೌಂಟ್ ಪೇ ಮಾಡ್ದ, ಫುಲ್ ಟ್ಯಾಂಕ್ ಅಂತ. ಆಶ್ಚರ್ಯವಾಗಿ ನೋಡಿದ್ಲು ಪವಿತ್ರ. ಮತ್ತು ಅಗತ್ಯ ಇಲ್ಲ, ನಾನೇ ಪೇ ಮಾಡ್ಕೊಳ್ತೀನಿ ಅಂದ್ಲು. ಸ್ಪಂದನ ಪವಿತ್ರನ ಇಟ್ಕೊಂಡು, ಪವಿ ಹೊರಗಡೆ ಇದ್ದೀವಿ ಅಂದ್ಲು. ಕಲಿ ತಂಗಿ ನೋಡಿ ಅಂದ ವಿರಾಟ್ ಕೋಪವಾಗಿ. ಸ್ಪಂದನ ನೋಡಿ, ಬೈಕ್ ಬೇಡ, ಆಟೋದಲ್ಲಿ ಹೋಗ್ಬಿಡೋಣ ಬಾ ಅಂದ್ಲು ಪವಿತ್ರ. ಏನೇ ಕೆಲಸ ಇದ್ರು ಮನೇಲಿ ನೋಡ್ಕೊಳ್ಳೋಣ, ರೋಡ್ ಮೇಲೆ ಹೀಗೆ ಮಾಡಬೇಡ, ತಪ್ಪು. ಇಲ್ಲಿವರೆಗೆ ನಾನು ಕೇಳಲಿಲ್ಲ, ನಿಜಕ್ಕೂ ನೈಟ್ನಿಂದ ನಾನು ಆ ಟಾಪಿಕ್ ಮಾತಾಡಿದ್ದೀನಾ? ಯಾಕೆ ನೀವು ಸಾಲ್ವ್ ಮಾಡ್ಕೊಳ್ತೀರಾ ಅಂತ. ನೀನು ಟೈಮ್ ಕೊಟ್ಟರೆ ತಾನೇ ಮಾತಾಡೋದಕ್ಕೆ. ನೈಟ್ ರೂಮ್ನಲ್ಲಿ ಏನು ಮಾಡಿರ್ತೀಯೋ ಅರ್ಥ ಮಾಡ್ಕೊಳ್ಬಲ್ಲೆ, ಬಾಯಿ ಮುಚ್ಕೊಂಡು ಬಾ ಅಂದ್ಲು ಸ್ಪಂದನ. ವಿರಾಟ್ ಆಶ್ಚರ್ಯವಾಗಿ ನೋಡ್ದ. ಪ್ರಮಾಣ ಮಾಡಿದಾಗ ಬಾರ್ಸ್ ಒಂದೇ ಕೊಡಬೇಕಿತ್ತಲ್ವಾ ಅಣ್ಣಯ್ಯ? ಏನು ಮುಂಚೆ ಏನೋ ಸಾಫ್ಟಾಗಿ ಡೀಲ್ ಮಾಡಿದಾಗ ಹೇಳ್ತಿದ್ಯಾ ಅಂದ್ಲು ಸ್ಪಂದನ. ವಿರಾಟ್ ಡೌಟಾಗಿ ಪವಿತ್ರ ನೋಡ್ದ. ಅವಳೇನು ಹೇಳಲಿಲ್ಲ. ಮತ್ತು ಪ್ರೈವೇಟ್ ವಿಷಯಗಳನ್ನ ಡಿಸ್ಕಸ್ ಮಾಡ್ಕೊಳ್ಳೋಷ್ಟು ಕೆಟ್ಟವರಲ್ಲ ನಾವು. ಅವಳ ಹಾರ್ಟ್ ಬೀಟ್ ಹೇಳ್ತಿದ್ದೆ ನನಗೆ, ನೀವು ಅವಳ ಹತ್ರ ಈಗ ಬಿಹೇವ್ ಮಾಡ್ತಿದ್ದೀರಿ ಅಂತ. ವಿರಾಟ್ ಕೇಳಿ, ನಡಿ ಪವಿ ಅಂತ ಗದರಿದ್ಲು. ಪವಿತ್ರ ಬೈಕ್ ಸ್ಟಾರ್ಟ್ ಮಾಡಿದ್ಲು. ಸ್ಪಂದನ ಹಿಂದೆ ಕೂತ್ಲು. ಬಾಯಣ್ಣಯ್ಯ ಅಂದ್ಲು. ವಿರಾಟ್ ಬೊಂಬೆ ಅಂತ ನಿಂತ್ಬಿಟ್ಟ. ಪೆಟ್ರೋಲ್ ಬಂಕ್ನಲ್ಲಿ ಕ್ಯಾಶಿಯರ್ ಕರೆದು ಕಾರ್ಡ್ ಕೊಡೋದಕ್ಕೆ ಕರೆದಾಗ ಹೊರಗಡೆ ಬಂದ. ಕಾರ್ನಲ್ಲಿ ಕೂತು ಫಾಸ್ಟಾಗಿ ಹೋಗೋಕೆ ಹೇಳ್ದ. ಕ್ರಿಶ್ ಕ್ಯಾಬಿನ್ಗೆ ಹೋಗಿ ಕ್ರಿಶ್ ಸೀಟ್ನಿಂದ ಎಪ್ಸಿ ಕ್ರಿಶ್ ಕೆನ್ನೆ ಮೇಲೆ ಕಿಸ್ ಮಾಡಿಬಿಟ್ಟ. ಕ್ರಿಶ್ ವಿರಾಟ್ ತಳ್ಳಿ, ಥೂ ಇಡಿಯಟ್ ಅಂತ ಮುಖ ಒರೆಸ್ಕೊಂಡ. ಕ್ರಿಶ್, ನೀನು ಗೊತ್ತಾ ಏನಾಯ್ತಂತ ನಡೆದದನ್ನು ಹೇಳ್ದ. ಸ್ಪಂದನಾಗಿ ಕ್ರಿಶ್ ನೈಟ್ ಸರಿಯಾಗಿ ನಿದ್ರೆ ಬರ್ತಿದ್ದಾಗ ಸ್ಪಂದನ ಮೇಲೆ ತಟ್ಟಿ ಜೋಪಾನ ಮಾಡಿದ ನೆನಪಾಯಿತು. ಅಂದರೆ ನನ್ನ ಹಾರ್ಟ್ ಬೀಟ್ ಡಿಫ್ರೆನ್ಸ್ ನಿದ್ರೆಯಲ್ಲಿ ಗೊತ್ತಾಯ್ತಾ ಅಂತ ಮನಸ್ಸಲ್ಲಿ ಅಂದ್ಕೊಂಡ. ಏನು ಕ್ರಿಶ್, ನಾನೇನು ಹೇಳ್ತಿದ್ರೆ ಯೋಚನೆ ಮಾಡ್ತಿದ್ಯಾ ಅಂದ. ನಥಿಂಗ್ ಅಂತಂದ. ಬಂದ್ರಾ? ಬಂದರು ಅಂದ. ಹರ್ಷ ಬಂದ. ಫ್ಲೋರ್ನಿಂದ ಕ್ರಿಶ್ ಫ್ಲೋರ್ಗೆ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಯಾರೋ ನ್ಯೂ ಪರ್ಸನ್ ಅಂದ್ಕೊಂಡ್ರು. ಆದರೆ ಮಧು ಮಾತ್ರ ವಾವ್ ಅಂದ್ಕೊಂಡ್ಲು. ಹರ್ಷ ಕಟೌಟ್ ಏನು ಕಮ್ಮಿ ಇಲ್ಲ. ಫಾರ್ಮಲ್ಸ್ನಲ್ಲಿ ನಡ್ಕೊಂಡು ಬರ್ತಿದ್ರೆ ಹುಡುಗಿಯರು ಜೊಲು ಸುರಿಸ್ಕೊಳ್ತಾರೆ. ಸ್ವಾತಿ ಉರ್ದು ಹೋಯ್ತು. ಸ್ಮಿತಾಗೆ ನಗು ಬಂತು. ಸ್ವಾತಿ ಸ್ಮಿತಾ ನೋಡಿ, ನಗ್ಬೇಡ, ಈಗ ಬರಬೇಕಾ? ಪರ್ಸ್ನಲ್ ಲಿಫ್ಟ್ ಅಂತ ಒಂದು ಇತ್ತಲ್ಲ, ಅದರಲ್ಲಿ ಹೋಗ್ಬೇಕಿತ್ತಾನೇ ಅಂದ್ಲು. ನಿನಗ್ಯಾಕೆ, ಹೇಗೆ ಬಂದರೆ ಅಂದ್ಲು. ಕೋಪವಾಗಿ ನೋಡಿ ಹೊರಟೋದ್ಲು ಸ್ವಾತಿ. ರಿಯಾ ಸ್ಮಿತಾ ಇಬ್ಬರು ಐಫೈ ಕೊಟ್ಕೊಂಡ್ರು. ಸ್ಪಂದನ ಪವಿತ್ರ ಇಬ್ಬರು ಲಾಗಿನ್ ಆದರು.
ವೆಂಕಟ್ ಬಂದು ವರ್ಕ್ ಅಸೈನ್ ಮಾಡಿ ಹೋದ. ಹರ್ಷ ಬಂದ ತಕ್ಷಣ ಕ್ರಿಶ್ ವಿರಾಟ್ ಕರೆದು, ನೀನು ಹರ್ಷ ಇಬ್ಬರು ಟೆಂಡರ್ ಆಗಿ ಬನ್ನಿ, ಕಾರ್ತಿಕ್ ವಂಶಿ ಪ್ಲಾನ್ ಸಬ್ಮಿಟ್ ಮಾಡಿ ಬರ್ತಾರೆ. ನನಗೆ ಜರ್ಮನಿ ಕ್ಲೈಂಟ್ಸ್ ಕಾನ್ಫರೆನ್ಸ್ ಮೀಟಿಂಗ್ ಇವತ್ತಿಗೆ ಪ್ರಿಪೋನ್ ಆಗಿದೆ ಅಂತ ಅಂದ. ಹರ್ಷ ಕೊಟೇಶನ್ ನೋಡ್ದ, ಪ್ರಾಜೆಕ್ಟ್ ಡೀಟೇಲ್ಸ್ ನೋಡ್ದ. ಇದು ಕೆಲಸ ಮಾಡಿದೆ ಅಂದ. ಅಂದ ಕ್ರಿಶ್. ವೆಯ್ಟ್ ಅಂದ. CCTV ಆನ್ ಮಾಡು ಅಂದ ಕ್ರಿಶ್. ಹತ್ರ ಫ್ಲೋರ್ನಲ್ಲಿ ಯಾರೋ ಒಬ್ಬನ ತೋರಿಸಿ, ಇವನು ನಿನ್ನೆ ಎಲ್ಲಿ ಕೂತಿದ್ದ ಅಂತ ನೋಡ್ಬೇಕಂದ. ಯಾಕೆ ಅಂದ ಕ್ರಿಶ್. ಇವನು ಯಾರ ಜೊತೆ ವರ್ಕ್ ಮಾಡ್ತಿದ್ದಾನೆ ಅಂದ ಹರ್ಷ. ಪವಿತ್ರ ಕಾಲ್ ಮಾಡಿ, ಪವಿ ಕ್ರಿಶ್ ಸರ್ ಕ್ಯಾಬಿನಿಗೆ ಬಾ ಅಂದ. ಸ್ಪಂದನ ಕೂಡ ಅಂತ ಕಾಲ್ ಕಟ್ ಮಾಡ್ದ. ಅರ್ಜೆಂಟಾಗಿ ಲ್ಯಾಪ್ಟಾಪ್ ಬೇಕಂದ. ತಗೋ ಇದನ್ನ ಅಂತ ಕ್ರಿಶ್ ಲ್ಯಾಪ್ಟಾಪ್ ಕೊಟ್ಟ. ಸ್ಪಂದನ ಪವಿತ್ರ ಇಬ್ಬರು ಫಾಸ್ಟಾಗಿ ಓಡಿ ಬಂದರು ಕ್ಯಾಬಿನ್ಗೆ. ಇವ್ರನ್ನ ನೋಡಿ ಸ್ವಾತಿ ಸ್ಮಿತಾ ಇಬ್ಬರು ಕೂಡ ಓಡಿದ್ರು. ಹರ್ಷ ಕ್ರಿಶಿಗೆ ತೋರಿಸಿದ್ರು. ಒಬ್ಬನ ತೋರಿಸಿ, ಸ್ಪಂದನ ಇವನು ಅಂದ. ಯಾರ ಜೊತೆ ಇರ್ತಾನೆ? ಸ್ವರೂಪ್ ಅಂದ್ಲು. ಇವನು ಅಲ್ಲೇ ಇದ್ದರೆ ನೀನು ಕೊಟೇಶನ್ ಯಾಕೆ ಪ್ರಿಪೇರ್ ಮಾಡಿದೆ ಅಂದ ಹರ್ಷ ಪವಿತ್ರ ನೋಡಿ. ನಾನು ನೋಡ್ಕೊಳ್ಳಿಲ್ಲ ಅಂದ್ಲು. ಹೊಡೆಯೋದಕ್ಕೆ ಕೈ ಎತ್ತಿದೆ ಅಂದ್ಕೋ ಅಂದ ಕೋಪವಾಗಿ. ನಿನ್ನೆ ವಿರಾಟ್ ರೂಮ್ನಲ್ಲಿ ಮಾಡಿದೆ, ಬಟ್ ಪ್ರಿಂಟಿಂಗ್ ಮಾತ್ರ ಅಲ್ಲಿದ್ದೆ ಅಂದ್ಲು. ಅದು ಸಾಲ್ದಾ ಅಂದ ಹರ್ಷ ಕೋಪವಾಗಿ. ಸ್ಪಂದನ ಚೇಂಜ್ ದಿ ಪ್ಲ್ಯಾನ್ ಅಂತ ಹೇಳಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕೆಳಗೆ ಕೂತು 30 ನಿಮಿಷದಲ್ಲಿ ಕಂಪ್ಲೀಟ್ ನ್ಯೂ ಕೊಟೇಶನ್ ರೆಡಿ ಮಾಡಿ ಕ್ರಿಶ್ ಕೊಟ್ಟು ಚೆಕ್ ಮಾಡಿ ಸೈನ್ ಮಾಡು ಅಂತ ಹೇಳ್ದ. ಸ್ಪಂದನ ಫಾಸ್ಟಾಗಿ ಪ್ಲ್ಯಾನ್ ಬಿಡಿಸಿದ್ಲು. ಸ್ಪಂದನ ಫಾಸ್ಟ್ ಅಂದ. 5 ಮಿನಿಟ್ಸ್ ಅಂದ್ಲು. ಪ್ಲ್ಯಾನ್ ಬಿಡಿಸಿ ಒಂದು ಸಾರಿ ಚೆಕ್ ಮಾಡಿದ್ಲು. ಚಿಕ್ಕ ಕರೆಕ್ಷನ್ ಇದ್ದರೆ ಮಾಡಿದ್ಲು. ಡನ್ ಅಂದ್ಲು. ರಫ್ ಪ್ಲ್ಯಾನ್ ಒಂದು ಬೇಕು ಅಂದ. ಅಂತ ಸ್ಟಾರ್ಟ್ ಮಾಡಿದ್ಲು. ರಫ್ ಪ್ಲ್ಯಾನ್ ಪವಿತ್ರ ಮಾಡಿ ಕೊಟೇಶನ್ನಲ್ಲಿಟ್ಟು, ಮೇನ್ ಕೊಟೇಶನ್ ಮೇನ್ ಪ್ಲ್ಯಾನ್ ಇನ್ನೊಂದು ಕವರ್ನಲ್ಲಿಟ್ಟು, ಮೇನ್ ಕವರ್ ವಿರಾಟ್ಗೆ ಕೊಟ್ಟು, ಡೂಪ್ಲಿಕೇಟ್ ಕವರ್ ಹರ್ಷನ ಹತ್ರ ಇಟ್ಕೊಂಡ. ನಂಗೆ ಅರ್ಜೆಂಟಾಗಿ ID ಕಾರ್ಡ್ ಬೇಕಂದ. ವಿರಾಟ್, ವಂಶಿ, ಕಾರ್ತಿಕ್, ಸ್ವಾತಿ, ಸ್ಮಿತಾ ಹುಚ್ಚು ನೋಟ ನೋಡ್ತಿದ್ದಾರೆ. ಕ್ರಿಶ್ ಸೈಲೆಂಟಾಗಿ ನೋಡ್ತಿದ್ದಾನೆ. ಸರ್ ಅಂದ. 2 ಮಿನಿಟ್ಸ್ ಅಂದ ಕ್ರಿಶ್. 2 ಮಿನಿಟ್ಸ್ಗೆ ಹರ್ಷನಿಗೆ ID ಕಾರ್ಡ್ ಬಂತು. ವಿರಾಟ್ ಸರ್ ಹೋಗೋಣವಾ ಅಂದ. ಕ್ರಿಶ್ ಆ್ಯಟಿಟ್ಯೂಡ್ ಸ್ಮೈಲ್ ಕೊಟ್ಟ. ಅಂದ ವಿರಾಟ್. ಕ್ರಿಶ್ ಹತ್ರ, ಸರ್ ಅವನೇನು ಮಾಡಬೇಡಿ, ಯಾರು ಬಂದಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಪವಿತ್ರನ ಕೋಪವಾಗಿ ನೋಡಿ ಹೊರಟೋದ. ಸ್ಪಂದನ ಪವಿತ್ರ ನೋಡಿದ್ಲು. ನನಗೆ ಗಮನಿಸ್ತಿಲ್ಲ ಅಂದ್ಲು. ಅಣ್ಣಯ್ಯ ಇವತ್ತು ಬರದೇ ಇದ್ದಿದ್ರೆ ಪರಿಸ್ಥಿತಿ ಏನು ಅಂದ್ಲು. ನನ್ನನ್ನೆಲ್ಲ ಇವ್ರನ್ನ ಕೇಳು, ನೀನು ಎಷ್ಟು ಟಾರ್ಚರ್ ಕೊಟ್ಟರು ಅಂದ್ಲು. ಒಂದು ಬಾರಿಸಿ ಎಷ್ಟು ಟಾರ್ಚರ್ ಕೊಟ್ಟರೆ ಏನು, ವರ್ಕ್ ಮೇಲೆ ಮೈಂಡ್ ಇರಬೇಕಲ್ವಾ, ಸುತ್ತಲೂ ಏನು ನಡೀತಿದೆ ಅಂತ ನೋಡ್ಕೋಬೇಕಲ್ವಾ ಅಂತ ಅರ್ಚಿದ್ಲು. ವಂಶಿಗೆ, ಕಾರ್ತಿಕ್ಗೆ, ಸ್ವಾತಿಕ್, ಸ್ಮಿತಾಗೆ ಕೃಷ್ಣೇ ನೋಡ್ತಿರೋ ಆಗಿದೆ. ಕ್ರಿಶ್ ಕೈ ಕಟ್ಕೊಂಡು ಸೈಡ್ ಸ್ಮೈಲ್ ಜೊತೆ ಸ್ಪಂದನ ನೋಡ್ತಿದ್ದಾನೆ. ಸಾರಿ ಅಂದ್ಲು ಪವಿತ್ರ. ಅಣ್ಣ ಹೆಂಗೆ ಹೇಳು. ಇದೇ ಸಾರಿನಾ ಅಂದ್ಲು ಸ್ಪಂದನ. ಆಯ್ತಲ್ವಾ ಬಿಟ್ಟು ಹಾಕು ಅಂದ್ಲು ಸ್ಮಿತಾ. ಶಡಾಪ್ ಸ್ಮಿತಾ, ಏನು ಬಿಟ್ಟು ಹಾಕೋದು? ಹೇಳು. ಇಷ್ಟು ಸಣ್ಣ ಪ್ರಾಜೆಕ್ಟ್ಗೆ ಕೊಟೇಶನ್ ಹಾಕೋದಕ್ಕಾಗಲಿಲ್ಲ ಅಂತ ಎಷ್ಟು ಚೀಪಾಗಿ ಅಂದ್ಕೊಂಡಿರ್ತಾರೆ. ನಾವು ಸಣ್ಣ ಕಂಪ್ನಿಯಲ್ಲ, VK ಇಂಡಸ್ಟ್ರೀಸ್ನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಏನಾದರೂ ಆದರೆ ಅನ್ನೋದು ಪವಿತ್ರ ಅಂತ ತೋರಿಸಿ, ಸ್ಪಂದನ ಅಂತ ತನ್ನ ತಾನು ತೋರ್ಸನ್ನಲ್ಲ. VK ಇಂಡಸ್ಟ್ರೀಸ್ ಅಂತಾರೆ. ಕೊಟೇಶನ್ ಮಾಡುವಾಗ ಓಪನ್ ಸ್ಪೇಸ್ನಲ್ಲಿ ಮಾಡಲ್ಲ, ಮತ್ತು ಸುತ್ತಲೂ ಏನಿದೆ ಅಂತ ನೋಡ್ತಾರೆ. ಎಷ್ಟು ನಂಬಿಕೆಯಿಂದ ಕೊಟ್ಟರವಳಿಗೆ, ಮತ್ತು ಬಿಟ್ಟು ಹಾಕಂತೀಯಾ? ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಎಗರು ಬಿದ್ಲು. ಸ್ಮಿತಾ ಹೆದರಿ ಸೈಲೆಂಟ್ ಆಗಿಬಿಟ್ಲು. ಎಲ್ಲರೂ ಬಾಯಿ ಕಣ್ಣು ತೆಗೆದು ನೋಡ್ತಿದ್ದಾರೆ ಸ್ಪಂದನಾನ. ಪವಿತ್ರ ನೋಡಿ ನಡಿ ಅಂದ್ಲು ಸ್ಪಂದನ. ಓಟ್ ಹೋದರು ಇಬ್ಬರು. ಅವರು ಓಟ್ ಹೋಗ್ತಿದ್ದಂತೆ, ಅಮ್ಮೋ ಗಾಳಿ ಮಳೆ ಬಂದು ಹೋದಾಗಿದೆ ಅಂದ್ಲು ಸ್ವಾತಿ. ಕ್ರಿಶ್, ನಿನಗೆ ಕರೆಕ್ಟ್ ಪರ್ಸನ್ ಕ್ರಿಶ್ ಅವಳು. ನಿಜಕ್ಕೂ ಅವಳು ಕಿರ್ಚಾಡ್ತಿರೋ ಅಷ್ಟು ಹೊತ್ತು ನೀನೇ ಕಾಣಿಸ್ತಿದೆ ಗೊತ್ತಾ ಅಂದ ಕಾರ್ತಿಕ್. ಅವಳು ಕೇವಲ ಅವರ ಮನೆಯವರಿಂದ ಆಗಿದ್ದಾಳೆ. ಅವಳು ತುಂಬ ಸ್ಟ್ರಿಕ್ಟ್, ತಪ್ಪು ನಡೆದ್ರು ಒಪ್ಕೊಳ್ಳಲ್ಲ ಅಂದ ವಂಶಿ. ಸ್ವಾತಿ ಕ್ರಿಶ್ ನೋಡಿ, ಏನು ಥಿಂಕ್ ಮಾಡ್ತಿದ್ದೆ ಕ್ರಿಶ್ ಅಂತ ಕೇಳಿದ್ಲು. 1 ವೀಕ್ನಲ್ಲಿ ನಮ್ಮ ಕಂಪನಿಯಲ್ಲಿ 2 ಫ್ರಾಡ್ಸ್ ನಡೆದಿದೆ. ಹೇಗೆ ಬರ್ತಿದ್ದಾರೆ ಒಳಗಡೆ? ವೇರ್ ಇಸ್ ದಟ್ ಲೂಪ್ ಹೋಲ್ ಅಂದ ಕ್ರಿಶ್. ಅವ್ರನ್ನ ಯಾರು ರಿಫರ್ ಮಾಡಿದಾರೋ ಚೆಕ್ ಮಾಡಿದ್ರೆ, ಅವ್ರು ಯಾರ ಜೊತೆ ಕ್ಲೋಸ್ ಇದ್ದಾರೋ, ಯಾರ ಜೊತೆ ಆಫೀಸ್ನಲ್ಲಿ ಜಾಸ್ತಿ ಇದ್ದಾರೋ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ. ಸ್ಪಂದನ ತನ್ನ ಮೊಬೈಲ್ ತೊಗೊಂಡು ಹೊರಟೋದ್ಲು. ವಂಶಿ ಕೃಷ್ಣ ನೋಡ್ದ. ನಿನ್ನ ಮೈಂಡ್ನಲ್ಲಿ ಇದೇ ಇತ್ತಲ್ವಾ ಅಂತ ಕಾರ್ತಿಕ್ ಆ್ಯಟಿಟ್ಯೂಡ್ ಸ್ಮೈಲ್ ಕೊಟ್ಟ. ಒಬ್ಬ ಕ್ರಿಶ್ ಜೊತೆನೇ ಬರ್ತಿದ್ವಿ, ಈಗ 2 ಕ್ರಿಶ್ಗಳಂದ್ಲು ಸ್ಮಿತಾ. ಕಾರ್ತಿಕ್ ನಗ್ತಾ ಹೆದರ್ಕೊಂಡಿ ಅಲ್ವಾ ಅಂದ. ಸ್ಮಿತಾ ಹತ್ರ ಅಂದ್ಲು. ಅವಳೋ ಮುಖ ಇಟ್ಕೊಂಡು, ಈಗಲೇ ಹತ್ರ ಹೋಗ್ಬಿಡ ಕಚ್ಚಿಬಿಡ್ತಾಳೆ ಅಂದ ಕಾರ್ತಿಕ್ ನಗ್ತಾ. ನಿಜವೇ ಅಂದ ವಂಶಿ. ಸ್ಪಂದನ ಕೊಟ್ಟು ಕೆಲಸವನ್ನು ಸೀರಿಯಸ್ ಆಗಿ ಮಾಡ್ತಿದ್ದಾಳೆ. ಲೋಚನಾ ಬಂದು, ನೀವು ಹೋದ ಸ್ಪೀಡ್ ನೋಡಿ ಇವತ್ತೇ ಲಾಸ್ಟ್ ಅಂದ್ಕೊಂಡೆ, ಏನಾಯಿತು ಆಗೋದ್ರಿ? ಸ್ಪಂದನ ಸೈಲೆಂಟಾಗಿ ನೋಡಿ ಮತ್ತೆ ಸಿಸ್ಟಮ್ ನೋಡಿದ್ಲು. ಪವಿತ್ರ ಆಲ್ರೆಡಿ ಇರಿಟೇಷನ್ನಲ್ಲಿದ್ದಾಳೆ. ಈಗ ಲೋಚನಾಗ ಅಂದಿದ ತಕ್ಷಣ ಉರಿದು ಹೋಯಿತು. ಆದರೆ ಸ್ಪಂದನ ಕಂಟ್ರೋಲ್ ಮಾಡಿದ್ಲು. ಟೀನಾ ಬಂದು ಸ್ಪಂದನ ಟೇಬಲ್ ಮೇಲೆ ಕೂತು, ಸ್ವಾತಿ ಎಲ್ಲಿದ್ದಾಳೆ ಎಂದಾಗ ಕ್ಯಾಬಿನಲ್ಲಿದ್ದಾರೆ ಅಂತೇಳಿ ಸ್ಪಂದನ ಸಿಸ್ಟಮ್ನಿಂದ ಕಣ್ಣನ್ನು ತಿರುಗಿಸ್ತಿಲ್ಲ. ಪವಿತ್ರ ಸ್ಪಂದನ ನೋಡಿದ್ಲು. ನಿಜಕ್ಕೂ ಲೆಕ್ಕಿಸ್ಕೊಳ್ತಾನೆ ಇಲ್ಲ ಸ್ಪಂದನ. ಲೋಚನಾ, ಸ್ಮಿತಾನ ಕರಿ, ನಾನು ಕ್ರಿಶ್ ಜೊತೆ ಮಾತಾಡಬೇಕು, ಸ್ವಲ್ಪವೂ ಸ್ಪೇಸ್ ಕೊಡ್ತಿಲ್ಲ. ನೀರು ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾರೆ, ಮತ್ತು ಏನು ಮಾತುಗಳಿರುತ್ತೆ. ನಮ್ಮ ಮದುವೆ ನಡೆದ ನೆಕ್ಸ್ಟ್ ಮಿನಿಟ್ ಎಲ್ಲರನ್ನೂ ಓಡಿಸ್ಬಿಡ್ತೀನಿ ಅಂದ್ಲು ಟೀನಾ.
ಸ್ಪಂದನ ಎದ್ದು ಬಾರಿಸಿ ಕೆನ್ನೆ ಕೊಡಿದ್ಲು. ಫ್ಲೋರ್ಗೆ ಅಂಟ್ಕೊಂಡ್ಬಿಟ್ಲು ಟೀನಾ. ಫ್ಲೋರ್ನಲ್ಲಿ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಟೀನಾ ಎದ್ದು, ನನ್ನನ್ನೇ ಹೊಡಿತೀಯಾ, ನಾನೇನಂತ ಗೊತ್ತಾ, ನನ್ನ ರೇಂಜ್ ಏನಂತ ಗೊತ್ತಾ ಅಂತ ಕಿರ್ಚಾಡಿದ್ಲು. ಹೊರಗಡೆ ಕೂಗಾಟ ಕೇಳಿ ಕಾರ್ತಿಕ್, ವಂಶಿ, ಕ್ರಿಶ್, ಸ್ಮಿತಾ, ಸ್ವಾತಿ ಬಂದರು. ಟೀನಾ ಎದ್ದು ಕೂಗಾಡ್ತಿದ್ರೆ ಮತ್ತೆ ಇನ್ನೊಂದು ಬಾರಿಸಿದ್ಲು. ಯು ಬ್ಲಡಿ ಅಂತ ಕೂಗು ಹಾಕ್ತಾ ಎದ್ಲು. ಸ್ಪಂದನ ಟೀನಾ ಗಂಟ್ಲು ಹಿಡಿದು ತಳ್ಳಿ ಎಸೆದ್ಲು. ಸ್ಮಿತಾ, ಸ್ವಾತಿ ಬಂದು ಸ್ಪಂದನ ಹಿಡ್ಕೊಂಡು, ಸ್ಪಂದನ ಸ್ಟಾಪ್ ಅಂದರು. ಸ್ಪಂದನ ಕೋಪವಾಗಿ ಕ್ರಿಶ್ನ ನೋಡಿ, ಈ ಕಸ ಇನ್ನೊಂದು ನಿಮಿಷದಲ್ಲಿ ಹೊರಗಡೆ ಇರಬೇಕಂದ್ಲು. ಕ್ರಿಶ್ ಡೌಟಾಗಿ ನೋಡ್ದ. ಟೀನಾ ಎದ್ದು ಕ್ರಿಶ್ ಹತ್ರ ಹೋಗ್ತಿರ್ಬೇಕಾದ್ರೆ ಪಕ್ಕಕ್ಕೆಸ್ತು ಏನೂ ತಿಳಿದವಳಂತೆ ಸಿಸ್ಟಮ್ ಮುಂದೆ ಕೂತು ವರ್ಕ್ ಮಾಡ್ಕೊಳ್ತಿದ್ದಾಳೆ ಸ್ಪಂದನ. ಕ್ರಿಶ್ ಕಾರ್ತಿಕ್ ನೋಡ್ದ. ರಿಯಾ ಬಂದು ಟೀನಾನ ಕರ್ಕೊಂಡು ಹೊಟ್ಟೋದ್ಲು. ಹೋಗ್ತಾ ಹೋಗ್ತಾ, ಐ ವಿಲ್ ಸಿ ಯುವ ಎಂಡ್, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಂತ ಕಚ್ಚಾಡ್ತಾ ಹೋದ್ಲು. ಕ್ರಿಶ್ ಪವಿತ್ರ ನೋಡಿ ಒಳಗಡೆ ಹೊಟ್ಟೋದ. ಪವಿತ್ರ ಹೋಗ್ಬೇಕು ಅನ್ಕೊಡ್ತಿರ್ಬೇಕಾದ್ರೆ ಸ್ಪಂದನ ಒಂದೇ ನೋಟ ನೋಡಿದ್ಲು. ಸೈಲೆಂಟಾಗಿ ಕೂತ್ಬಿಟ್ಲು ಅವಳು. ಫ್ಲೋರ್ನಲ್ಲಿ ಎಲ್ಲರೂ ಶಾಕ್ ಆದರು. ಸ್ಪಂದನ ಹೇಳಿದ ತಕ್ಷಣ ಯಾಕೆ ಏನು ಅಂತ ಕೇಳಿ ತೆಗೆದು ಹಾಕಿದ್ರು. ಆ್ಯಂಡ್ ಕ್ರಿಶ್ ಸರ್ ಸ್ಪಂದನ ನೋಟ ನೋಡಿ ಸೈಲೆಂಟ್ ಆಗಿಬಿಟ್ರು. ಏನೋ ಇದೆ ಅಂತ ಪಿಸು ಪಿಸು ಮಾತುಗಳು ಮತ್ತೆ ಸ್ಟಾರ್ಟ್ ಆದವು. ಸ್ಮಿತಾ ಕ್ರಿಶ್ ಮೆಸೇಜ್ ಮಾಡಿದ್ಲು, ಸ್ಪಂದನ ಪವಿತ್ರನ ಬರೋದಕ್ಕೆ ಬಿಡಲಿಲ್ಲ ಅಂತ. ಕ್ರಿಶ್ ಮನಸ್ಸಿನಲ್ಲಕ್ಕೂ ರಾಕ್ಷಸಿ ಅಂದ್ಕೊಂಡ. ಫ್ಲೋರ್ ಸೈಲೆಂಟ್ ಆಗಿದ್ರು. ಪಿಸು ಪಿಸು ಮಾತುಗಳು ಸ್ಟಾರ್ಟ್ ಆದವು. ಹರ್ಷ ಅವ್ರು ಹಾಕಿದ ಟೆಂಡರ್ ವಿನ್ ಆದರು. ಸ್ಪಂದನ ಪ್ಲ್ಯಾನ್ ದಿ ಬೆಸ್ಟ್ ಪ್ಲ್ಯಾನ್ ಅಂತ ಸೆಲೆಕ್ಟ್ ಆಯಿತು. ಸಣ್ಣ ಮಾಲ್ ಅಂದ್ಕೊಂಡ್ವಿ, ಆದರೆ ಪ್ಲ್ಯಾನ್ ನೋಡಿ ದೊಡ್ಡ ಮಾಲ್ ಆಗಿ ಪ್ಲ್ಯಾನ್ ಹಾಕಿದ್ವಿ. ಸೌತ್ ಇಂಡಿಯಾದಲ್ಲೇ ದಿ ಬೆಸ್ಟ್ ಮಾಲ್ ಆಗುತ್ತೆ. VK ಇಂಡಸ್ಟ್ರೀಸ್ ಮತ್ತು ದಿ ಬೆಸ್ಟ್ ಕೊಟ್ಟಿದೆ ಅಂತ ಬಿಸ್ನೆಸ್ ನ್ಯೂಸ್ ಪ್ಲೇ ಆಗ್ತಿದೆ ನ್ಯೂಸ್ ಚಾನೆಲ್ಸ್ಗಳಲ್ಲಿ. ಎಲ್ಲರೂ ಎದ್ದು ಕ್ಲಾಪ್ಸ್ ಹೊಡೆದು ಮತ್ತೆ ಕೂತರು. ಹರ್ಷ ಸ್ಪಂದನ ಹತ್ರ ಬಂದು ಫ್ಲೋರ್ನಲ್ಲಿ ನಡೆದು ತಿಳ್ಕೊಂಡು, ಸ್ಪಂದನ ಏನು ನಡೀತು ಅಂತ ಹೇಳಲಿಲ್ಲ. ಸರಿ ಕಾಫಿ ಕುಡಿಯೋಣ ಬಾ ಅಂತ ಕೈ ಹಿಡಿದು ಎಳ್ಕೊಂಡು ಹೋದ. ಹಿಂದೆ ಪವಿತ್ರ ಕೂಡ, ಆ ಹಿಂದೆ ಸ್ಮಿತಾ, ಸ್ವಾತಿ ಎಲ್ಲರೂ. ಇನ್ನೇನಿದೆ ಸ್ಪಂದನ ಹಸ್ಬೆಂಡ್ ಅವನೇ ಅಂದ್ಕೊಂಡ್ರೆ ಎಲ್ಲರೂ ಕೂತು ಕಾಫಿ ಕುಡಿದ್ರು. ವಿರಾಟ್ ಪವಿತ್ರ ಕಾಲ್ ಮಾಡ್ದ, ಟೈಮ್ ಆಯ್ತು ಹೋಗೋಣ ಅಂತ. ನೋಡಿದ್ಲು ಹರ್ಷನ. ಓಕೆ ಹೋಗ್ಬಾ ಅಂದ. ಫಾಸ್ಟಾಗಿ ಬರ್ಬೇಕಂತ ಅನ್ಕೋಬೇಡ, ಎಲ್ಲ ನೋಡಿ ಇಷ್ಟ ಆದ್ರೇ ತಗೋ, ನಿನಗೆ ಇಷ್ಟ ಆಗಲಿಲ್ಲ ಅಂತ ಗೊತ್ತಾದರೆ ಅದು ಎಷ್ಟು ಕಾಸ್ಟ್ ಅಂತ ಕೂಡ ನೋಡದೆ ಅರ್ಧಾಕ್ಬಿಡ್ತಾರೆ ಅಂದ್ಲು ಹಲ್ಲು ಕಡಿತಾ. ನಿನಗಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಅವಳಿಗಿಲ್ವಲ್ಲ ಸ್ಪಂದನ, ತಿಳ್ಕೊಳ್ತಾಳೆ ಬಿಡು ಅಂದ್ಲು ಸ್ವಾತಿ ನಗ್ತಾ. ಪವಿತ್ರ ವಿರಾಟ್ ಹತ್ರ ಓದ್ಲು. ಕ್ರಿಶ್ ಕ್ಯಾಬ್ನಲ್ಲಿದ್ದಾನೆ. ಕ್ರಿಶ್ ಸೈಲೆಂಟಾಗಿ ನೋಡ್ದ ಪವಿತ್ರನ. ಅದೇನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ ಅಂದ್ಲು. ನೋಡ್ತಾನೆ ಇದ್ದಾನೆ, ನಡೆದದ್ದನ್ನು ಹೇಳೇ ಬಿಟ್ಲು. ಎಷ್ಟು ನಂಬಿಕೆ ಇದೆ ರಾಕ್ಷಸಿ ನಿಂಗೆ ನನ್ನ ಮೇಲೆ ಅಂತ ಮನಸ್ಸಲ್ಲೇ ಮುದ್ದಾಗಿ ಬೈಕೊಂಡ. ಎಲ್ಲರೂ ಸೈಲೆಂಟಾಗಿದ್ದಾರೆ. ಕ್ರಿಶ್ ಎಲ್ಲರನ್ನ ನೋಡ್ದ. ಏನು ಅಂದ ಕ್ರಿಶ್. ಅವಳು ಚಿನ್ನ ಕ್ರಿಶ್ ಅಂದ ವಿರಾಟ್. ಮಿಸಸ್ ಕ್ರಿಶ್ ಅಲ್ವಾ ಅಂದ ಕಾರ್ತಿಕ್. ಅವಳು ಎಷ್ಟು ಪೊಸೆಸಿವ್ ನೋಡು, ಮದುವೆ ಲವ್ ಅನ್ನುವಾಗ ಸೈಲೆಂಟಾಗಿದ್ಲು, ಎದ್ದು ನಿನ್ನ ಹತ್ರ ಬರ್ತಿರುವಾಗ ಪಕ್ಕಕ್ಕೆ ಎಸ್ತೇ ಬಿಟ್ಲು ಅಂದ್ಲ ಕಾರ್ತಿಕ್. ಒಂದು ವೇಳೆ ಟೀನಾ ಸರ್ನ ಪಡ್ಕೊಂಡಿದ್ರೆ ಮಾತ್ರ ಸರ್ನಿಂದ ಆ್ಯಸಿಡ್ ಬಾತ್ ಮಾಡಿಸ್ತಿದ್ಲು ಅಂದ್ಲು ಪವಿತ್ರ. ಕ್ರಿಶ್ಗೆ ಸಣ್ಣ ಸ್ಮೈಲ್ ಆಗಿ ಬಂದು ಹೀಗೆ ಹೋಯ್ತು. ಅಬ್ಬಾ ರಾಕ್ಷಸಿ ಅಂದ್ಕೊಂಡ. ವಿರಾಟ್ ಪವಿತ್ರ ಶಾಪಿಂಗ್ ಹೊರಟೋದ್ರು. ಸ್ಮಿತಾ, ಸ್ವಾತಿ, ಸ್ಪಂದನ ಫ್ಲೋರಿಗೆ ಬಂದರು. ಹರ್ಷ ಕ್ರಿಶ್ ಕ್ಯಾಬಿನ್ಗೆ ಹೋದ. ಸರ್ ನಾನು ವರ್ಕ್ ಹೇಳಲಿಲ್ಲ ಅಂದ ಕ್ರಿಶ್ ಹತ್ರ. ಗುರುವಾರದವರೆಗೂ ವೆಯ್ಟ್ ಮಾಡು ಅಂದ. ಅಂದ ಹರ್ಷ. ಸ್ವಾತಿ ಜೊತೆ ಕೂತು ಟೋಟಲ್ ಆಗಿ ರನ್ ಆಗ್ತಿರೋ ಪ್ರಾಜೆಕ್ಟ್ ಡೀಟೇಲ್ಸ್ ನೋಡು ಅಂದ ಕ್ರಿಶ್. ಸ್ಪಂದನ ಹತ್ರ ಹೋದ. ಸ್ಪಂದನ ಪಕ್ಕದಲ್ಲಿ ಪ್ಲೇಸ್ ಖಾಲಿ ಆಗಿದೆ. ಪವಿತ್ರ ಪ್ಲೇಸ್ ಕೂತ್ಕೊಂಡ. ಸ್ವಾತಿ, ಸ್ಮಿತಾ ಅಲ್ಲೇ ಇದ್ದಾರೆ. ಸ್ವಾತಿ ಜೊತೆ ಕ್ರಿಶ್ ಹೇಳಿದ್ದನ್ನು ಹೇಳ್ದ. ರಿಯಾ ಬಂದು ಲ್ಯಾಪ್ಟಾಪ್ ಅಫಿಷಿಯಲ್ ID ಎಲ್ಲ ಡೀಟೇಲ್ಸ್ ಕೊಟ್ಟು ಅಲ್ಲೇ ಕೂತು ಮಾತಾಡ್ತಿದ್ದಾಳೆ. ಸ್ಪಂದನ ಹರ್ಷನ ಹೆಗಲ ಮೇಲೆ ತಲೆ ಇಟ್ಟು ಕೂತಿದ್ದಾಳೆ. ಕರುಣ್ ಅದು ನೋಡಿ ಹುಚ್ಚು ನಾಯಿ ಕಚ್ಚಿದಾಗ ಬಿಹೇವ್ ಮಾಡ್ದ. ಪಕ್ಕದಲ್ಲಿ ಮಹೇಶ್ ಅನ್ನೋ ಒಬ್ಬನಿದ್ರೆ ಅವನ್ನ ಕರೆದು, ನೋಡು ಮಹೇಶ್, ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಕಾಲ್ನಲ್ಲಿ ಮಾತಾಡ್ತಿದ್ರೆ ವೆಂಕಟ್ ನಿನಗೆ ವಾರ್ನಿಂಗ್ ಕೊಟ್ಟ ಅಲ್ವಾ? ಈಗ ನೋಡು ಅವ್ರು ಫ್ಲೋರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಅದು ಸೈಲೆಂಟ್ ಆಗಿದ್ದಾನೆ, ರಿಯಾ ಕೂಡ ಅವ್ರ ಜೊತೆ ಕೂತಿದ್ದಾಳೆ ಅಂತ ಜೋರಾಗಿ ಕಿಸ್ತಾ. ಇನ್ನೇನಿದೆ ಮಹೇಶು ಫ್ಲೋರ್ನಲ್ಲಿ ಎಲ್ಲರೂ ಮುಂದೆ, ವೆಂಕಟ್, ನನ್ನ ಕಾಲ್ನಲ್ಲಿ ನನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡಿದ್ರೆ ಎಲ್ಲರ ಮುಂದೆ ಗಿಲ್ಟಿಯಾಗಿ ಬೈದಿಯಲ್ಲ, ಮತ್ತಿದೇನು ಫ್ಲೋರ್ನಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ, ಇದಕ್ಕೇನು ಅನ್ನಲ್ವಾ? HR ಕೂಡ ಇದ್ದಾರೆ ಅವ್ರ ಜೊತೆ, ನಿಜಕ್ಕೂ ಏನು ನಡೀತಿದೆ ಇಲ್ಲಿ? ಇವತ್ತು ಮಾರ್ನಿಂಗ್ನಿಂದ ಎಲ್ಲ ವಿಚಿತ್ರ ಅಂದ. ಹರ್ಷ ಎದ್ದು ವೆಂಕಟ್ ಹತ್ರ, ವಾಟ್ ಹ್ಯಾಪನ್ ವೆಂಕಟ್ ಅಂದ. ನಾನು ಹೇಳ್ತೀನಿ, ನಿಮ್ಮ ರೊಮ್ಯಾನ್ಸ್ ಮನೆಯಲ್ಲಿ ನೋಡ್ಕೋಬೇಕು, ಇಲ್ಲಲ್ಲ ಅಂದ ಮಹೇಶ್. ಡೌಟಾಗಿ ನೋಡ್ದೆ, ಅರ್ಥ ಆಗದೆ. ಆ ಸ್ಪಂದನ ಅವ್ರು ನೀವು ಮಾಡ್ತಿರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ. ವೆಂಕಟ್ ಹೇಳೋದ್ರೊಳಗೆ ಹರ್ಷ ಒಂದು ಬಾರಿಸ್ತಾ. ಸ್ಪಂದನ ಇದ್ದು, ಅಣ್ಣಯ್ಯ ಸೈಲೆಂಟಾಗಿ ಬಾ ಅಂತ ಕರೆದ್ಲು. ಎಲ್ಲರೂ ಆಶ್ಚರ್ಯವಾಗಿ ನೋಡಿದ್ರು. ಅಣ್ಣಯ್ಯ ಅಂದ್ಕೊಳ್ತಾ ಒಬ್ಬ ಹುಡುಗ ಪಕ್ಕದಲ್ಲಿ ಕೂತ್ರೆ ಹೀಗೆ ಥಿಂಕ್ ಮಾಡ್ತೀರಾ? ಛೀ, ಇನ್ಯಾವತ್ತೂ ಬದಲಾಗ್ತೀರಿ ನೀವು ಅಂದ ಹರ್ಷ. ಅಣ್ಣಯ್ಯ ಪ್ಲೀಸ್, ನೋ ನೀಡ್ ಟು ಎಕ್ಸ್ಪ್ಲೈನ್ ಎನಿಥಿಂಗ್ ಅಂದ್ಲು. ಸಾರಿ ಅಂದ ಮಹೇಶ್. ಇನ್ನೆಂದು ನಂಗೆ ಕಾಣಿಸ್ಬೇಡ, ಊತಾಕ್ಬಿಡ್ತೀನಿ ಅಂದ ಹರ್ಷ. ನಾನು ಮಾತಾಡ್ತೀನಿ ಸರ್ ಪ್ಲೀಸ್ ಅಂತ ವೆಂಕಟ್. ಸ್ವಾತಿ ನೋಡಿದ್ಲು. ಸ್ಪಂದನ ಯಾಕೆ ಕರೆದೆ, ಇನ್ನೆರಡು ಬೀಳಬೇಕಿತ್ತು ಅಂದ್ಲು ಸ್ವಾತಿ. ಆಲ್ರೆಡಿ ಇವತ್ತು ಮಾರ್ನಿಂಗ್ನಿಂದ ಏನೋ ಒಂದು ನಡೀತಾನೇ ಇದೆ, ಈಗ ಮತ್ತೆ ಇದೊಂದು ಅಂದ್ಲು ಸ್ಪಂದನ. ಇಷ್ಟರಲ್ಲಿ ಪೊಲೀಸರು ಬಂದರು ಸ್ವರೂಪ್ನ ಅರೆಸ್ಟ್ ಮಾಡೋದಕ್ಕೆ. ಕಾರ್ತಿಕ್ ಬಂದ. ಕ್ರಿಶ್ ಕಾನ್ಫಿಡೆನ್ಸಲ್ಲಿದ್ದಾನೆ. ವಂಶಿ ಕಂಪ್ಲೇಂಟ್ ಡೀಟೇಲ್ಸ್, ಹರ್ಷ ಕೈಲಿರೋ ಪ್ರೂಫ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರು. ಕಾರ್ತಿಕ್, ವಂಶಿ, ಹರ್ಷ, ಟೋಟಲ್ ಸ್ಟಾಫ್ ಎಲ್ಲರೂ ಮೀಟಿಂಗ್ ಹಾಲ್ಗೆ. ಆಫ್ಟರ್ನೂನ್
2:15ಗೆ ಬರಬೇಕಂತ ಮೇಲ್ ಮಾಡುವಂತ HR ಇನ್ಫಾರ್ಮ್ ಮಾಡಂದ್ರು. ಹರ್ಷ ಸ್ವಾತಿ ಹತ್ರ ಕೂತು ವರ್ಕ್ ಡೀಟೇಲ್ಸ್ ಚೆಕ್ ಮಾಡ್ತಿದ್ದಾನೆ. ಏನೋ ನೋಟ್ ಕೂಡ ಮಾಡ್ಕೊಳ್ತಿದ್ದಾನೆ. ಸ್ವಾತಿ ಸಿಸ್ಟಮ್ ಒಳಗೆ ನೋಡ್ತಿದ್ರೆ ನೋಡೋಕ್ ಬಿಡದೆ ಬಚ್ಚಿಟ್ಕೊಂಡ. ಸ್ವಾತಿ ಮುನಿಸ್ಕೊಂಡು ಕೂತ್ಲು, ಆದರೂ ತೋರಿಸ್ತಿಲ್ಲ. ಗಟ್ಟಿಯಾಗಿ ಕೈ ಮೇಲೆ ಕಚ್ಚಿದ್ಲು. ಹರ್ಷ ರಾಕ್ಷಸಿ ಅಂತ ತಲೆ ಮೇಲೆ ಹೊಡೆದ. ಅಷ್ಟರಲ್ಲಿ ಸ್ಮಿತಾ ಬಂದ್ಲು. 2 ಕಣ್ಣುಗಳು ಹೊರಗೆ ಬಂದ್ವು. ಟಕ್ಕನೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊಟ್ಟೋದ್ಲು. ಸ್ಮಿತಾ ಬರೋ ಸ್ಪೀಡ್ ನೋಡಿ ಸ್ಪಂದನ ಡೌಟಾಗಿ ನೋಡಿದ್ಲು. ಸ್ಮಿತಾ ಸ್ಪಂದನ ಹತ್ರ ಬಂದು ನೀರು ಕುಡಿದು ಮುಜುಗರದಿಂದ ನೋಡಿದ್ಲು ಸ್ಪಂದನ ಸ್ಮಿತಾ ಮುಖ ನೋಡಿ ಸೈಲೆಂಟ್ ಆಗಿಬಿಟ್ಲು. ಟೆನ್ಷನ್ ಆಗಿದೆ ಸ್ಮಿತಾಗೆ. ಸ್ಪಂದನಾಗಿ ಬರ್ತಿರೋ ನಗು ತಡೆ ಹಿಡ್ಕೊಳ್ತಿದ್ದಾಳೆ. ಸ್ಮಿತಾ ಸ್ಪಂದನ ನೋಡಿ, ನಗು ಪರವಾಗಿಲ್ಲ, ಯಾಕೆ ತಡೆ ಹಿಡ್ಕೊಳ್ಳೋದು, ನೀನು ಕೃಷಿಬ್ರು ಕಂತ್ರಿಗಳು ಎಲ್ಲ ಗೊತ್ತಿದ್ರು ಏನು ಮಾತಾಡಲ್ಲ ಅಂದ್ಲು. ಸೈಲೆಂಟ್ ಆಗಿಬಿಟ್ಲು. ಸ್ಪಂದನ ಕೂಡ. ವೆಂಕಟ್ ಬಂದ ಏನೋ ಫೈಲ್ಸ್ ಚೆಕ್ ಮಾಡಿ ಒಂದು ಪ್ಲ್ಯಾನ್ ರಿಜೆಕ್ಟ್ ಮಾಡಿಬಿಟ್ಲು. ಯಾಕೆ ರಿಜೆಕ್ಟ್ ಮಾಡೋದು ಅಂತ ಕೂಡ ಹೇಳಿದ್ಲು. ಓಕೆ ಅಂದ ವೆಂಕಟ್. ಇನ್ನೊಂದು ಪ್ಲ್ಯಾನ್ನಲ್ಲಿ ಮಾಡಿಫಿಕೇಷನ್ಸ್ ಹೇಳಿ ಮಾಡಿಸು ಅಂತ ಹೇಳಿದ್ಲು. ನೀನೇ ಮಾಡಿಬಿಡು ಅಂದ್ಲು ಸ್ಮಿತಾ. ಮತ್ತು ಅವ್ರು ಯಾಕೆ ನಾನು ಮಾಡಿದ್ರೆ ಅಂದ್ಲು ಬೇಸ್ ವಾಯ್ಸ್ನಲ್ಲಿ. ವೆಂಕಟ್ ಆಶ್ಚರ್ಯವಾಗಿ ನೋಡ್ದ. ಅದು ಸೇಮ್ ಕ್ರಿಶ್ ಡೈಲಾಗ್. ಸ್ಮಿತಾ ವೆಂಕಟ್ನ ನೋಡಿ, ವೆಂಕಟ್ ಇಂಥವಿನ ಮೇಲೆ ನಡೀತವೆ, ಸ್ಟ್ರಾಂಗ್ ಆಗಿರ್ಬೇಕು ನೀನಂದ್ಲು. ಹೌದಾ ಅಂದ ವೆಂಕಟ್. ಕ್ರಿಶ್ ಸ್ಪಂದನಾಗಿ ಕಾಲ್ ಮಾಡಿ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ದ. ಯಾಕೆ ಅನ್ಕೊಳ್ತಾ ಹೋದ್ಲು. ಇದು ಮಸ್ಟ್ ಓವರ್ ಅಲ್ವಾ ನನಗೆ ಹೇಳೋದಾ, ಏನೀ ಮಾಯೆ ಅಂದ. ನೀವು ನನ್ನ ಮ್ಯಾನೇಜರ್ ಅಲ್ವಾ ಅಂದ್ಲು. ವೆಂಕಟ್ಗೆ ಸ್ಮಿತಾ ನೋಡಿ, ಅಬ್ಬಾ ಇಬ್ಬರೇ ಅಲ್ವಾ ಅಂದ. ನಾವು ಟಾರ್ಚರ್ ನೀಡ್ಬೇಕು ಅಂದ್ಕೊಂಡ್ವಿ, ನಮ್ಮದು ಅವಳದು ಸೇರಿಸಿ ನಮಗೆ ಕೊಡ್ತಿದ್ದಾಳೆ ಅಂದ್ಲು ಸ್ಮಿತಾ ನಗ್ತಾ. ಸ್ಪಂದನ ಬಂದ ತಕ್ಷಣ ಕ್ರಿಶ್ ಡೋರ್ಸ್ ಲಾಕ್ ಮಾಡಿಬಿಟ್ಟ. ಸೈಲೆಂಟಾಗಿ ಹೋಗಿ ನಿಂತ್ಕೊಂಡ್ಲು. ಸ್ಪಂದನ ಹತ್ರ ಹೋಗಿ ಸಾರಿ ಅಂದ. ಯಾಕೆ ಅನ್ಕೊಳ್ತಾ ನೋಡಿದ್ಲು. ಕ್ರಿಶ್ ಟಾಪ್ ಒಳಗಡೆಯಿಂದ ಕೈ ನಡುವಿಗೆ ಹತ್ರ ಕೇಳ್ಕೊಂಡು ಮತ್ತೆ ಸಾರಿ ಅಂದ. ಬಿಗಿದ್ಕೊಂಡ್ಲು ಸ್ಪಂದನ. ಮತ್ತೆ ಸಾರಿ ಯಾಕೆ ಅನ್ನೋಷ್ಟು ನೈಟ್ ನಡೆದಿದ್ದು ನೆನಪಾಯಿತು. ಕಣ್ಣಷ್ಟು ಅಗಲ ಮಾಡಿ ನೋಡಿದ್ಲು. ಕಣ್ಗಳ ಮೇಲೆ ಕಿಸ್ ಮಾಡಿ ಸಾರಿ ಬುಜ್ಜಿ ಅಂತ ತುಟಿಗಳು ಮುಟ್ಬಿಟ್ಟ. 10 ನಿಮಿಷಕ್ಕೆ ಬಿಟ್ಟು ಹಗ್ ಮಾಡಿಕೊಂಡ. ಸ್ಪಂದನ ಕೈಗಳು ಸುತ್ತಲೂ ಹಾಕಿ ಸ್ಪಂದನ ಕಣ್ಣುಗಳೊಳಗೆ ನೋಡ್ದ. ಬುಜ್ಜಿ ಅಂದ. ನೋಡಿದ್ಲು. ಕಣ್ಣುಗಳ ಮೇಲೆ ಕಿಸ್ ಮಾಡ್ದ. ನನ್ನ ಹಗ್ ಮಾಡ್ಕೊ ಪ್ಲೀಸ್ ಅಂದ. ಒಂದು ಕ್ಷಣ ಮುಖವನ್ನು ನೋಡಿ ಹಗ್ ಮಾಡ್ಕೊಂಡು ಎದೆ ಮೇಲೆ ತಲೆ ಇಟ್ಕೊಂಡ್ಲು. ಯಾಕೋ ತುಂಬ ಸಂತೋಷವಾಗಿದೆ. ಕ್ರಿಶ್ ಕೆನ್ನೆ ಮೇಲೆ ಕೈ ಇಟ್ಟು ಕಣ್ಣುಗಳಲ್ಲಿ ನೋಡಿ ಸೈಲೆಂಟ್ ಆಗಿಬಿಟ್ಲು. ನಿಜವೇ ಬುಜ್ಜಿ, ಹ್ಯಾಪಿ ಆಗಿದ್ದೀನಿ ಅಂದ. ಜರ್ಮನಿ ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಆ್ಯಂಡ್ ಇವತ್ತು ನೀನು ಹಾಕಿದ ಪ್ಲ್ಯಾನಿಂದ ವಿಕೆ ಕನ್ಸ್ಟ್ರಕ್ಷನ್ ಇನ್ನೊಂದು ಸ್ಟೆಪ್ ಮೇಲೆ ಹೋಯಿತು ಅಂದ. ಕೆನ್ನೆ ಮೇಲೆ ತಟ್ಟಿದ್ಲು. ಚೇರ್ನಲ್ಲಿ ಕೂತು ತೊಡೆ ಮೇಲೆ ಕೂರಿಸ್ಕೊಂಡ. ಸ್ಪಂದನ ಎದೆ ಮೇಲೆ ತಲೆ ಇಟ್ಟು 5 ಮಿನಿಟ್ಸ್ ಚಿನ್ನ ಪ್ಲೀಸ್ ಅಂದ. ಕ್ರಿಶ್ ತನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡ್ಕೊಳ್ತಿದ್ದಾನೆ ಅಂತ ಅರ್ಥ ಆಯ್ತು ಸ್ಪಂದನಾಗೆ. 2 ಕೈಗಳಲ್ಲಿ ತಲೆ ತೊಗೊಂಡು ಹಣೆ ಮೇಲೆ ಕಿಸ್ ಮಾಡಿ ತೊಡೆಯಿಂದ ಎದ್ದು ಕ್ರಿಶ್ ಕೈ ಹಿಡಿದು ಪರ್ಸ್ನಲ್ ರೂಮ್ಗೆ ಹೋಗಿ ಕ್ರಿಶ್ನ ಮಲ್ಕೋ ಅಂತ ಹಿಡಿದ್ಲು. ಕಣ್ಣುಗಳಲ್ಲೇ ಮಲ್ಕೊಂಡ. ಸ್ಪಂದನ ಕೂಡ ಮಲಗಿ ಕ್ರಿಶ್ನ ಎದೆಗೆ ಅಪ್ಕೊಂಡು ಮಲಗಿದ್ಲು. ಕ್ರಿಶ್ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟ. ಕ್ರಿಶ್ ಸ್ಪಂದನ ಕಾಲನ್ನು ತೆಗೆದು ಮೇಲೆ ಹಾಕೊಂಡ. ಹಾಗೇನಿದ್ದರೆ ಹೋದರು ಇಬ್ಬರು. ಗಂಟೆ ನಂತರ ವಂಶಿ ಕಾಲ್ ಮಾಡ್ದ. ಲಂಚ್ ಮಾಡಲಿಲ್ಲ ಆ್ಯಂಡ್ ಮೀಟಿಂಗ್ ಇದೆ ಅಂತ. ಸ್ಪಂದನ ಎದ್ದು ಡ್ರೆಸ್ ಸರಿ ಮಾಡ್ಕೊಂಡು ಹೊರಟೋದ್ಲು. ತನ್ನ ಪ್ಲೇಸ್ ಹತ್ರ ಹೋಗಿ ಬ್ಯಾಗ್ ತೊಗೊಂಡ್ಲು. ಸ್ಮಿತಾ ಸ್ವಾತಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ. ನಿದ್ರೆ ಮಾಡಿದಾಳೆ ಅಂತ ಅರ್ಥ ಆಯಿತು. ಎಲ್ಲರೂ ಸ್ಪಂದನ ಕ್ರಿಶ್ ಕ್ಯಾಬಿನಿಂದ ಬರೋದು ಆ್ಯಂಡ್ ನಿದ್ರೆ ಮುಖ ನೋಡಿದ್ರು. ಇವರಿಗೇನೋ ಸಂಬಂಧ ಇದೆ, ಏನದು ಅಂತ ತಲೆ ಕೆಡಿಸ್ಕೊಳ್ತಿದ್ದಾರೆ. ಕರಣ್ ಸ್ಪಂದನ ನೋಡಿ, ಅಂದರೆ ಕ್ರಿಶ್ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾಳ ಇವಳು ಅಂದ ಅಂತದ್ದು ಬಿಡು. ಫಸ್ಟ್ ಟೈಮ್ ಕ್ರಿಶ್ ಸರ್ ಒಬ್ಬ ಹೆಂಗಸಿನ ಜೊತೆ ಇರೋದು ನೋಡ್ತಿದ್ದೀನಿ. ಅಂದರೆ ಇವಳು ಎಂಥವಳು ಅಂತ ಅರ್ಥ ಆಗ್ತಿದೆ. ಹೇಗಾದರೂ ನನಗೆ ಇವಳು ಬೇಕು ಆಕಾಶ್ ಅಂದ. ಪಕ್ಕದಲ್ಲಿದ್ದ ಆಕಾಶ್ಗೆ. ಎಷ್ಟೇ ತಾನೇ ಹೋಗಿ ಬಂದಿದ್ದು ಅಂದ ಆಕಾಶ್. ನಿದ್ರೆ ಮಾಡಿದಾಳಷ್ಟೇ, ಏನೂ ಆಗಿಲ್ಲ ಅಂದ ಆಕಾಶ್ಗೆ. ಲಂಚ್ ಫಿನಿಷ್ ಮಾಡಿ ವರ್ಕ್ ಪ್ಲೇಸಿಗೆ ಬಂದು ಮೊಬೈಲ್ನಲ್ಲಿ ಏನೋ ಚೆಕ್ ಮಾಡ್ತಿದ್ದಾಳೆ. ಸೂತ್ರಗಳು ಚೇಂಜ್ ಮಾಡೋ ದಿನ ಮನೆಗೆ ಬಂದು ಎಲ್ಲರೂ ಬಂದರು ಸ್ಪಂದನ ಹತ್ರ. ಎಲ್ಲರ ಜೊತೆ ನಗ್ತಾ ಮಾತಾಡಿದ್ಲು. ನಾಳೆ ಬರ್ತಿರಲ್ವಾ ಅಂತ ಕೇಳಿದ್ಲು. ಬರ್ತೀವಿ ಅಂದರು ಎಲ್ಲರೂ. ಬಬಿತಾನು ಒಬ್ಬ ಲೇಡಿ ಮೇಡಮ್ ಪ್ಲೀಸ್ ಸಿಹಿ ತಿಂಡಿ ಮಾಡಿ ಅಂತ ಕೇಳಿದ್ಲು. ಸ್ಪಂದನ ಗಟ್ಟಿಯಾಗಿ ನಕ್ಕಿದ್ಲು ಓಕೆ ಅಂತ. ಫ್ಲೋರ್ನಲ್ಲಿ ಎಲ್ಲರೂ ನೋಡಿದ್ರು ಸ್ಪಂದನಾನ. ಸುಮಾರು 15 ಮಂದಿ ಲೇಡೀಸ್ ಕೂತು ಮಾತಾಡ್ತಿದ್ದಾರೆ. ವಂಶಿ ಬಂದು ಸ್ಪಂದನ ಹೆಗಲ ಮೇಲೆ ಮುಂಚೆ ಕೈ ಹಾಕಿ ಇಂಚಿನ ಈ ಮೀಟಿಂಗ್ ಅಂದ. ಅಣ್ಣ ಲೇಡೀಸ್ ಮೀಟಿಂಗ್ ಅಂದ್ಲು. ಇನ್ನೆಂದು ಸ್ಪಂದನ ತಂಟೆಗೆ ಹೋಗಲ್ಲ ಆ್ಯಂಡ್ ಈ ವಿಷಯ ಕೂಡ ಎಲ್ಲೂ ಹೇಳಬಾರ್ದು ಅಂತ ಅಂದ್ಕೊಂಡ ಅವನು ಕೂಡ. ಬಬಿತಾ ಹೇಳಿದ್ದ ತಿಂಡಿಗಳ ಬಗ್ಗೆ ಹೇಳಿದ್ಲು. ಬಬಿತಾ ಮುಜುಗರದಿಂದ ನೋಡಿದ್ಲು. ಹೇ ನೋ ವರೀಸ್ ಮಾಡಿಬಿಡ್ತಾಳೆ, ನನ್ನ ಚಿನ್ನ ಅಲ್ವಾ ತಾಯಿ ಅಂದ ವಂಶಿ. ಅಂದ್ಲು ಸ್ಪಂದನ. ಟೈಮ್ ಆಯಿತು, ಮೀಟಿಂಗ್ ನಡೀರಿ, ನಾಳೆ ಮಾತಾಡ್ಕೋಬೋದು ಪೆಂಡಿಂಗ್ ಇರೋ ಮಾತುಗಳು ಅಂದ ವಂಶಿ. ಸ್ವಾತಿ ಬಂದು ಬಾರಿಸಿ ನಿನಗ್ಯಾಕೋ ಅಂದ್ಲು. ನಿಜವೇ ನನಗೆ ಯಾಕೆ ಹುಡುಗಿಯರಾದರೂ ಇರ್ಬೋದು, ಯಾರೂ ಇಲ್ಲ ಇಲ್ಲಿ ಅಂತ ಒಟ್ಟು ಹೋದ. ಹಂದಿ ಅಂದ್ಕೊಂಡ್ಲು ಸ್ಮಿತಾ. ಸ್ಪಂದನ ಸ್ಮಿತಾಗೆ ಆಫೀಸ್ ಅಂದ್ಲು ಗಂಭೀರವಾಗಿ. ಅವನು ಕೂಡ ಅಂತ ಅಂದ್ಲು. ಅಣ್ಣಯ್ಯ ಚಿಕ್ಕದಾಗಂದ. ಚೀರಾಡಲಿಲ್ಲ. ನೀನು ಮಾರ್ನಿಂಗ್ನಿಂದ ನನ್ನ ಮೇಲೆ ಚೀರಾಡ್ತಾನೆ ಇದೀಯ ಅಂದ್ಲು ಸ್ಮಿತಾ. ಮೇಡಮ್ ನೀವು ನನ್ನ ಮ್ಯಾನೇಜರಾ, ನಾನು ನಿಮ್ಮ ಮೇಲೆ ಚೀರಾಡೋಕ್ಕಾಗತ್ತಾ ಅಂದ್ಲು. ಎಲ್ಲರೂ ನಕ್ಬಿಟ್ರು. ಪ್ಲೀಸ್ ಸ್ಪಂದನ ಬಿಟ್ಟಾಕು, ಏನೋ ಮಾಡ್ಬೇಕು ಅಂದ್ಕೊಂಡ್ರು, ನಾನೇ ಬುಕ್ಕಾದೆ ಅಂದ್ಲು. ಇಲ್ಲ ಮೇಡಮ್ ಅಂದ್ಲು ಸ್ಪಂದನ. ಇಷ್ಟಲ್ಲಿ ಅನೌನ್ಸ್ಮೆಂಟ್ ಬಂತು ಮೀಟಿಂಗ್ ಹಾಲ್ಗೆ ಹೋಗ್ಬೇಕಂತ. ಕ್ರಿಶ್, ವಂಶಿ, ಕಾರ್ತಿಕ್, ಹರ್ಷಿಕ್ ಎಲ್ಲರೂ ಕೂತ್ಕೊಂಡಿದ್ದಾರೆ. ಕ್ರಿಶ್ ಪಕ್ಕದಲ್ಲಿ ಹರ್ಷ ನಿಂತ್ಕೊಂಡಿದ್ದಾನೆ. ವಂಶಿ ರಯಾಸ್ ಹತ್ರ ನಿಂತು ಎಲ್ರಿಗೂ ವಿಶ್ ಮಾಡ್ದ. ವಿರಾಟ್ ಫಾಸ್ಟಾಗಿ ಬಂದ ಅಲ್ಲಿಗೆ. ವಿರಾಟ್ಗೆ ಯಾವುದೋ ಪೇಪರ್ಸ್ ಕೊಟ್ಟ.
ವಂಶಿ ಎಲ್ರಿಗೂ ವಿಶ್ ಮಾಡಿ ಮೀಟಿಂಗ್ ಕಾನ್ಸೆಪ್ಟ್ ಹೇಳ್ದ. ನ್ಯೂ ರೂಲ್ಸ್, ಟರ್ಮ್ಸ್, ಕಂಡೀಷನ್ಸ್ ಚೇಂಜ್ ಮಾಡಿದ್ವಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಲ್ಲಿದ್ದೀವಿ ಅಂತ ಹೇಳಿ ಹರ್ಷ ವಿಲ್ ಎಕ್ಸ್ಪ್ಲೈನ್ ಅಂದ. ಏನು ನಾನಾ ಅಂದ ಹರ್ಷ. ಹ್ಞೂ ಅಂದ ಕ್ರಿಶ್. ನಾನೇ ಯಾಕೆ ಅಂದ ಹರ್ಷ. ಅವು ಟೈಪ್ ಮಾಡಿದ್ದು ನೀನೇ ಅಂದ ಕ್ರಿಶ್. ಬಟ್ ಹೇಳಿದ್ದು ನೀವಲ್ವಾ ಅಂದ ಕ್ರಿಶ್ ಹತ್ರ. ಒಂದೇ ನೋಟ ನೋಡ್ದ, ಸೈಲೆಂಟ್ ಆಗೋದ. ಎಲ್ರಿಗೂ ವಿಶ್ ಮಾಡಿ ಆಮ್ ಹರ್ಷ ಅಂದ ಅಷ್ಟೇ. ಡೆಸಿಗ್ನೇಷನ್ ಏನೂ ಹೇಳಿಲ್ಲ, ಯಾಕಂದರೆ ಇನ್ನೂ ಹರ್ಷ ಸೆಲೆಕ್ಟ್ ಆಗಿರಲಿಲ್ಲ. ತುಂಬ ಕಾನ್ಫಿಡೆಂಟಾಗಿ ಗಂಭೀರವಾಗಿ ನೇರವಾಗಿ ನೋಡ್ತಾ ಪಾಯಿಂಟ್ ಟು ಪಾಯಿಂಟ್ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ದ. ಎಲ್ಲರೂ ನೋಡ್ತಿದ್ರು. ಕ್ರಿಶ್ ಮನಸ್ಸಿನಲ್ಲಿ ಇವನಿಗೇನು ಕಮ್ಮಿ ಇಲ್ಲ, ಇಡಿಯಟ್ ಅಂದ್ಕೊಂಡ. ಹರ್ಷ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಕ್ರಿಶ್ ಎದ್ದು, ನಿಮಗೆ ಡೌಟ್ ಬರಬಹುದು ಹೂ ಇಸ್ ಹರ್ಷ ಅಂತ. ಅವ್ನು ಹೆಡ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್. ಹರ್ಷವರ್ಧನ್ ಹೆಡ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಹಿ ಆಲ್ಸೋ ಟೇಕ್ಸ್ ಕೇರ್ ಆಫ್ ಎಂಪ್ಲಾಯಿ ರಿಲೇಷನ್ಶಿಪ್ಸ್. ಸ್ವಾತಿ ಆ್ಯಂಡ್ ಹರ್ಷ ವಿಲ್ ಟೇಕ್ ಕೇರ್ ಆಫ್ ಪ್ರಾಜೆಕ್ಟ್ಸ್ ಅಪ್ಡೇಟ್ಸ್ ಫ್ರಮ್ ನಾವ್ ಅಂದ. ಹರ್ಷನಿಗೆ ಕಾಲುಗಳ ಕೆಳಗೆ ಭೂಮಿ ಕಂಪಿಸ್ತು. ಅಷ್ಟು ಮಂದಿ ಮುಂದೆ ಏನು ಮಾತಾಡೋದಕ್ಕಾಗದೆ ಹೊಟ್ಟೋಗ್ತಿರ್ಬೇಕಾದ್ರೆ ಕ್ರಿಶ್ ಹರ್ಷನ ಕೈ ಗಟ್ಟಿಯಾಗಿ ಹಿಡ್ಕೊಂಡ. ಸೈಲೆಂಟ್ ಆಗಿಬಿಟ್ಟ ಅವನು. ಮೀಟಿಂಗ್ ಇಸ್ ಎಂಡ್, ಯು ಕ್ಯಾನ್ ಡಿಸ್ಪಸ್ ಅಂದ. ಎಲ್ಲರೂ ಹೊಟ್ಟೋದ್ರು. ಕ್ರಿಶ್ ಕ್ಯಾಬಿನ್ಗೆ ಹೋಗಿ, ಸರ್ ನೀವೇನು ಮಾಡಿದ್ರೆ ಗೊತ್ತಾ ಅಂದರೆ ನಾನೇನು ಮಾಡ್ತಿದ್ದೀನಿ ಅಂತ ಕೂಡ ತಿಳಿಯೋದು ಪ್ಲೇಸ್ನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿದ್ಯಾ ಅಂದ ಕ್ರಿಶ್. ಅದಲ್ಲ ಸರ್ ಅಂದಾಗ ವಿರಾಟ್, ಸ್ವಾತಿ ಕ್ಯಾಬಿನ್ ಚೇಂಜ್ ಮಾಡು, ಇಬ್ಬರಿಗೂ ಒಂದೇ ಕ್ಯಾಬಿನ್ ಇದರಿಂದ ರೂಮ್ ರೆಡಿ ಮಾಡಿಸು ಆ್ಯಂಡ್ ಹಾಗೆ ಫ್ಲೋರ್ನಲ್ಲಿ ಕೂಡ ಇವರಿಗೆ ಒಂದು ಪ್ಲೇಸ್ ಸೆಟ್ ಮಾಡು ಅಂದ. ಪವಿತ್ರ, ಸ್ಮಿತಾ ಒಂದೇ ಡಿಪಾರ್ಟ್ಮೆಂಟ್, ಸೊ ಅವರಿಗೊಂದು ರೂಮ್ ಆ್ಯಂಡ್ ಫ್ಲೋರ್ನಲ್ಲಿ ಪ್ಲೇಸ್, ಎಲ್ಲ ನಾವು ಬರೋ ಟೈಮ್ ರೆಡಿ ಆಗಿರ್ಬೇಕಂದ ಕ್ರಿಶ್. ಮತ್ತು ಸ್ಪಂದನ ಅಂದ ವಂಶಿ. ನಕ್ಕು ಸೈಲೆಂಟ್ ಆಗಿಬಿಟ್ಟ ಕ್ರಿಶ್. ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಹರ್ಷ ಮಾತ್ರ ನಕ್ಕ. ನಿಂಗೇನು ಅರ್ಥ ಆಯಿತು ಅಂತ ಕೇಳಿದ್ಲು ಸ್ವಾತಿ ಸಣ್ಣದಾಗಿ. ಏನಿಲ್ಲ ಅಂದ ಹರ್ಷ ಸಣ್ಣದಾಗಿ. ಚಿವಿಟ್ ಹೇಳು ಅಂದ್ಲು. ಏನಿಲ್ಲ ಅಂತಿದ್ದೀನಲ್ಲ ಅಂದ. ಹೇಳ್ತೀಯಾ ಇಲ್ವಾ ಅಂತ ಗಟ್ಟಿಯಾಗಿ ಕೇಳಿದ್ಲು. ಹೇಳಲ್ಲ ಅಂದ. ಇವರು ಪಿಸು ಪಿಸು ಮಾತುಗಳಿಗೆ ಎಲ್ಲರೂ ನೋಡ್ತಿದ್ದಾರೆ. ಹೇಳಿ ಬಾವ ಪ್ಲೀಸ್ ಅಂದ್ಲು ಸ್ವಾತಿ. ಕೋಪವಾಗಿ ನೋಡ್ದ ಹರ್ಷ. ಹೇಳು ಅಂದ್ಲು. ಮತ್ತೆ ವೆಯ್ಟ್ ಮಾಡಿ ಗೊತ್ತಾಗುತ್ತೆ ಅಂದ. ಮೂತಿ ತಿರುಗಿಸ್ತಾ ತಲೆ ತಿರುಗಿಸಿ ಎಲ್ಲರೂ ನೋಡಿದ್ಲು. ಇವರನ್ನೇ ನೋಡ್ತಿದ್ದಾರೆ ಎಲ್ಲರೂ. ಹಿ 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 ಅಂತ 32ಗಳನ್ನ ಅಲ್ಲಿಗಳ ಆಚೆ ತಂದ್ಲು. ಹೋಗಿ ವರ್ಕ್ ಮಾಡಿ ಸಾಕು, ಮಾಡಿ ಟೈಮ್ ಪಾಸ್ ಅಂದ ವಂಶಿ. ಓಕೆ ಅಂತ ಹೊಟ್ಟೋದ್ರು ಎಲ್ಲರೂ. ಹರ್ಷ ಅಲ್ಲೇ ಇದ್ದ. ಎಲ್ಲರೂ ಹೊಟ್ಟೋದ ತಕ್ಷಣ ಹರ್ಷ ಡೋರ್ ಲಾಕ್ ಮಾಡಿ ಕ್ರಿಶ್ ನೋಡಿ, ನಿಂಗೇನಾದರೂ ಹುಚ್ಚಿಡ್ದಿದ್ಯಾ, ಯಾಕೆ ಮಾಡ್ತಿದ್ದಿದ್ದಲ್ಲ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಕ್ರಿಶ್ ಅಂದ. ಹತ್ತಿರ ಬಂದು ಮಾತಾಡೋ ನೀನು ಅಂದ ಕ್ರಿಶ್. ಈಗ ಬೇಡ ಬಿಡು, ವರ್ಕ್ ಆದಮೇಲೆ ಯಾವತ್ತಾದರೂ ಟ್ರೈ ಮಾಡೋಣ ಅಂತ ಹೇಳಿ ಡೋರ್ ತೆಗೆದುಕೊಂಡು ಓಡ್ದ. ಈಗಲ್ಲ ಕಣೋ, ಇದೇ ನಿನಗೆ ಒಂದೇ ಒಂದು ಮೂಳೆ ಕೂಡ ಕೆಲ್ಸಕ್ಕೆ ಬಾರ್ದಂತ ಮಾಡ್ತೀನಿ ಅಂದ್ಕೊಂಡ ಕ್ರಿಶ್ ಕೋಪವಾಗಿ.